ಹೆಲೋ ಎವ್ರಿವನ್, ವೆಲ್ಕಮ್ ಟು ದಿವ್ಯಾ ನೀಲ್ ವ್ಲಾಗ್ಸ್. ಸೊ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಈಗಾಗಲೇ ನನ್ನ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ನಾನು ಕಿಚನ್ನ ಸ್ವಲ್ಪ ಆರ್ಗನೈಸ್ ಮಾಡಬೇಕು, ಡೆಕೋರೇಟ್ ಮಾಡಬೇಕು ಅಂತೇಳಿ ಮೀಶೋಯಿಂದ ಕೆಲವು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ ಅಂತ. ಸೊ ಫೈನಲಿ ಇವತ್ತು ಆ ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ. ಸೊ ಅದಕ್ಕೆ ನಿಮಗೆ ಅದನ್ನೆಲ್ಲ ತೋರಿಸೋಣ, ಹಾಗೆ ನನಗೆ ಗೊತ್ತಿರೋ ಕೆಲವೊಂದು ಕಿಚನ್ ಟಿಪ್ಸ್ನ ಹೇಳ್ಕೊಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟಾಗಿ ನಾನು ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ನ ತೋರಿಸ್ಬಿಡ್ತೀನಿ. ನೋಡಿ, ಇದು ಬಂದು ಪ್ಲಾಸ್ಟಿಕ್ ಪಾಟ್ಸ್ದು. ಜಸ್ಟ್ 172 ರುಪೀಸಲ್ಲಿ ನನಗೆ ಸಿಕ್ಕಿದೆ ಇದು. ಒಟ್ಟು ಇದರಲ್ಲಿ 1 2 3 4 5 ಪ್ಲಾಸ್ಟಿಕ್ ಪಾಟ್ಸ್ ಬರುತ್ತೆ. ಅದಕ್ಕೆ ಇದು 5 ಈ ಥರ ಪ್ಲೇಟ್ಸ್ ಕೂಡ ಇರುತ್ತೆ. ನೋಡಿ, ಇಷ್ಟು ಕಲರ್ ಇದೆ: ಬ್ಲ್ಯಾಕ್, ಗ್ರೇ, ಮರೂನು, ನೇವಿ ಬ್ಲೂ ಆ್ಯಂಡ್ ಗ್ರೀನ್. ಇದರಲ್ಲಿ ನಿಮ್ಗೆ ಇನ್ನೂ ವೆರೈಟೀಸ್ ಆಫ್ ಕಲರ್ಸ್ ಕೂಡ ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟು ಇದೊಂದು ಪ್ಲಾಸ್ಟಿಕ್ ಡೆಕೋರೇಟಿವ್ ಪ್ಲ್ಯಾಂಟ್ನ ತಗೊಂಡಿದ್ದೀನಿ. ಇದು ಬಂದು ನನಗೆ ಐ ಥಿಂಕ್ ಜಸ್ಟ್ 150 ಇದು ರೇಟು. ನಾನು ಇದನ್ನು ವಿಶಾಲ್ ಮಾರ್ಟಲ್ಲಿ ಮೈಸೂರಿಗೆ ಹೋದಾಗ ನೋಡಿದ್ದೆ, ಬಟ್ ಅಲ್ಲಿ ಅದ್ರ ಪ್ರೈಸ್ ಬಂದು 500 ಇತ್ತು, ಅಂದರೆ ವಿತ್ ಪಾಟ್ ಇತ್ತು. ಬಟ್ ಪ್ಲಾಸ್ಟಿಕ್ ಪಾಟ್ಗೆ ಅಷ್ಟೊಂದು ಯಾಕೆ ದುಡ್ಡು ಕೊಡಬೇಕು ಅಂತೇಳಿ ನಾನು ಮೀಶೋದಲ್ಲಿ ಸರ್ಚ್ ಮಾಡಿ ತರಿಸಿದ್ದೀನಿ. ಜಸ್ಟ್ 150 ರೇಂಜಲ್ಲಿ ನನಗೆ ಸಿಕ್ಕಿದೆ. ತುಂಬ ಚೆನ್ನಾಗಿದೆ. ಆ ಪ್ಲಾಸ್ಟಿಕ್ ಪಾಟಲ್ಲಿ ನಾನೇ ಇಟ್ಬಿಟ್ಟು ಡೆಕೋರೇಟ್ ಮಾಡ್ಕೊಳ್ಳೋದು. ಅದಾದಮೇಲೆ ನೆಕ್ಸ್ಟು ಇದು ನಾನು ಮನಿ ಪ್ಲ್ಯಾಂಟ್ ಬುಕ್ ಮಾಡಿದ್ದೆ. ಮನಿ ಪ್ಲ್ಯಾಂಟ್ ಲೀವ್ಸು ಪ್ಲಾಸ್ಟಿಕ್ದು, ಬಟ್ ಬೇರೆ ಲೀವ್ಸ್ ಸಿಕ್ಕಿದೆ. ಪರವಾಗಿಲ್ಲ, ಚೆನ್ನಾಗಿದೆ. ನಾನು ರಿಟರ್ನ್ ಮಾಡೋಕ್ಕೆ ಹೋಗಿಲ್ಲ. 2 ಆರ್ಡರ್ ಮಾಡಿದ್ದೆ. ಮತ್ತು ಅದಕ್ಕೆ ವಿತ್ ಲೈಟ್ಸ್, LED ಲೈಟ್ಸ್ ಬರುತ್ತೆ. ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಹಿಂಗೆ ಪೇಪರ್ ಇರುತ್ತೆ ಇಲ್ಲಿ. ಇದನ್ನ ಹಿಂಗೆ ರಿಮೂವ್ ಮಾಡಿಬಿಟ್ಟು ಇಲ್ಲಿ ಬಟನ್ ಇರುತ್ತಲ್ಲ, ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಇದನ್ನ ಫುಲ್ಲು ಹಿಂಗೆ ಬಿಚ್ಚಿಬಿಟ್ಟು ವೈರ್ ಥರ ಇರುತ್ತೆ, ಓಪನ್ ಮಾಡಿ ಇದ್ರ ಜೊತೆಗೆ ಸುತ್ತಬಿಟ್ಟು ನಾವು ಡೆಕೋರೇಟ್ ಮಾಡ್ಕೊಳ್ಳೋದು ಕಿಚನ್. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೆ ರಿಟರ್ನ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಇದು ವುಡನ್ ವಾಲ್ ಡೆಕೋರ್ ಹ್ಯಾಂಗಿಂಗ್ಸು ಅಂತ ಬಂದಿದೆ. ಬಟ್ ಹ್ಯಾಂಗಿಂಗ್ಸ್ ಅಲ್ಲ, ಇದಕ್ಕೆ ಹಿಂದೆಗಡೆ ಟೇಪ್ ಇರುತ್ತೆ, ಅದೆಸಿವ್ ಟೇಪು. ಇದನ್ನು ರಿಮೂವ್ ಮಾಡಿಬಿಟ್ಟು ನಾವು ಅಂಟಿಸೋದು. ಸುಮಾರು ಇದರಲ್ಲಿ ತುಂಬ ಒಂದು 10 ಪೀಸಸ್ ಮೇಲಿದೆ ಇದು. ಆ್ಯಕ್ಚುಲಿ ತುಂಬ ಪ್ರಿಟಿಯಾಗಿದೆ. ಕಿಚನ್ಗೆ, ಬೆಡ್ರೂಮಲ್ಲಿ, ಸ್ಟಡೀಸ್ ಟೇಬಲಲ್ಲಿ ಎಲ್ಲ ಕಡೆ ನಾವು ಡೆಕೋರೇಟ್ ಮಾಡ್ಕೋಬೋದು. ಚಿಕ್ಕ ಚಿಕ್ಕದು ಫ್ಲವರ್ ಪ್ರಿಂಟ್ಸು, ಅನಿಮಲ್ ಪ್ರಿಂಟ್ಸು, ಆ ಥರ ಕೋಟ್ಸ್ದು ಎಲ್ಲ ಇದೆ ಇದರಲ್ಲಿ. ಓಕೆನಾ? ಅದಾದಮೇಲೆ ನೆಕ್ಸ್ಟು ನಾನು ಇದು ಸೇಮ್ ವುಡನ್ ವಾಲ್ ಹ್ಯಾಂಗಿಂಗ್ ಇದನ್ನು ತಗೊಂಡಿದ್ದೀನಿ. ಇದಕ್ಕೆ ಆಗಲೇ ತೋರಿಸಿದ್ನಲ್ಲ, ಅದ್ರ ಥರ ಪ್ಲಾಸ್ಟರು ಏನೂ ಇರೋದಿಲ್ಲ, ನಾವು ಹ್ಯಾಂಗ್ ಮಾಡಬೇಕಾಗುತ್ತೆ. ಸೊ 3 ಪೀಸ್ ಇದೆ ಈ ಥರ. ತುಂಬ ಚೆನ್ನಾಗಿದೆ. ನಾನು ಕಿಚನ್ಗೆ ಡೆಕೋರೇಟ್ ಮಾಡೋಕ್ಕೆ ಟೈಲ್ಸ್ ಎಲ್ಲ ಅಲ್ಲಿ ವೈಟ್ ಪ್ಲೇನ್ ಇದೆಯಲ್ಲ, ಸೊ ಹಾಗಾಗಿ ಇದನ್ನು ಹಾಕಿದರೆ ಕಿಚನ್ ಸ್ವಲ್ಪ ಲುಕ್ ಬರುತ್ತೆ ಅಂತೇಳಿ ತೊಗೊಂಡಿದ್ದೀನಿ. ನೆಕ್ಸ್ಟು ಇದೊಂದು ಮ್ಯಾಟ್ನ ತೊಗೊಂಡಿದ್ದೀನಿ ನಾನು. ಈಗ ತುಂಬ ಕುಕ್ಕಿಂಗ್ ಎಲ್ಲ ವಿಡಿಯೋಸ್ ಎಲ್ಲ ಆದಮೇಲೆ ಫೋಟೋಶೂಟ್ ಮಾಡ್ತಿರ್ತೀನಲ್ಲ, ಸೊ ಬ್ಯಾಕ್ ಡ್ರಾಪ್ಗೆ ಇದಿರಲಿ ಅಂತ. ಒಂದು ಸೈಡು ಫುಲ್ಲು ವೈಟ್ ಇದೆ, ಇನ್ನೊಂದು ಸೈಡು ಈ ಥರ ಇದೆ ಬಟರ್ಫ್ಲೈ ಪ್ರಿಂಟ್. ತುಂಬ ಚೆನ್ನಾಗಿದೆ, ಪ್ರಿಟಿಯಾಗಿದೆ. ಇದ್ರ ಪ್ರೈಸ್ ಬಂದು ಒಂದು ನಿಮಿಷ, ಇದು ಜಸ್ಟ್ 80 ರುಪೀಸು. ಮತ್ತು ಇದು ಬಂದು ಇದು 80 ರುಪೀಸು. ಓಕೆನಾ? ಇದು ಶಾರ್ಟ್ ವುಡನ್ ತೋರಿಸಿದ್ನಲ್ಲ, ಇದು ಮಾತ್ರ ಇದ್ರದ್ದು 100 ರುಪೀಸು. ಸೊ ನೆಕ್ಸ್ಟು ನಾನು ಇದೊಂದು LED ಸ್ಟ್ರಿಪ್ ಲೈಟ್ನ ತರಿಸ್ಕೊಂಡಿದ್ದೀನಿ. ಇದನ್ನು ನಾನು ಮೀಶೋದಲ್ಲೇ ಹುಡುಕ್ದೆ, ಬಟ್ ಅವಾಗ ಆ ಟೈಮ್ಗೆ ನನಗೆ ಸಿಗಲಿಲ್ಲ. ಸೊ ಡೈರೆಕ್ಟ್ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದೆ. 10 ಮೀಟರ್ದಿದು ಜಸ್ಟ್ 346 ರುಪೀಸ್ಗೆ ಸಿಕ್ಕಿದೆ. ಯೆಲ್ಲೋ ಕಲರ್ ಲೈಟಲ್ಲಿ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ನಾನು ಲಾಸ್ಟಲ್ಲಿ ಇದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ಇದು ಸಾಕಾಗಲ್ಲ ಅಂತ ಅಂದ್ಕೊಂಡೆ, ಯಾಕಂದರೆ 10 ಮೀಟರ್ ಇತ್ತಲ್ಲ, ಹಾಗಾಗಿ ಕಿಚನ್ಗೆಲ್ಲ ಫುಲ್ಲು ನಾನು ಡೆಕೋರ್ ಮಾಡಬೇಕಂತಿದ್ದೆ. ಸೊ 16 ಮೀಟರ್ ಬೇಕಾಗ್ಬೋದು ಅಂತ ಯೋಚನೆ ಮಾಡ್ತಿದ್ದೆ.
ಬಟ್ ಇದು ಸಾಕಾಗುತ್ತೆ ಇಷ್ಟೇನೆ ಲೆಂತು. ಸೊ ಇಷ್ಟ ಆಗಿತ್ತು ಹೋಮ್ ಡೆಕೋರ್ ಪ್ರಾಡಕ್ಟ್ಸು. ಸೊ ನೆಕ್ಸ್ಟ್ ಕಿಚನ್ ಕ್ಲೀನಿಂಗ್ ಟಿಪ್ಸ್ ನನಗೆ ಗೊತ್ತಿರೋ ಅಂಥದ್ದನ್ನು ಹೇಳ್ಕೊಡ್ತೀನಿ. ಸೊ ಇದನ್ನು ನಾನು ಕಿಚನ್ ಕ್ಲೀನರ್ ಅಂತ ಹೇಳಿ ಮೀಶೋ ಅಲ್ಲಿ ಜಸ್ಟ್ 80 ರುಪೀಸ್ಗೆ ತರಿಸ್ಕೊಂಡಿದ್ದೀನಿ. ಮುಂಚೆ ಎಲ್ಲ ನಾನು ಕಿಚನ್ ಹೇಗೆ ಕ್ಲೀನ್ ಮಾಡ್ತಿದ್ದೆ ಅಂದರೆ, ಈ ಸ್ಲ್ಯಾಬು ಟೈಲ್ಸ್ ಎಲ್ಲ ಏನಾದರೂ ಗಲೀಜಾಯಿತು ಅಂದರೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಅದಕ್ಕೆ ಅಡುಗೆ ಸೋಡಾ ಮತ್ತು ಶಾಂಪೂ ಇದೆಲ್ಲ ಹಾಕಿ ಕಲಸಿ ಅದನ್ನು ಹಚ್ಚಿ ಸ್ಕ್ರಬ್ ಮಾಡಿ ಆ ಥರ ಕ್ಲೀನ್ ಮಾಡ್ತಿದ್ದೆ. ಅದು ತುಂಬ ಟೈಮ್ ವೇಸ್ಟು ಮತ್ತು ಕೈ ನೋಯಿಸ್ಕೊಂಡು ಮಾಡೋ ಕೆಲಸ ಅದು. ಸೊ ಇವಾಗ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಬೇಡ ಅಷ್ಟೊಂದು ರಿಸ್ಕ್ ತಗೊಳ್ಳೋದು ಅಂದ್ಬಿಟ್ಟು ಆನ್ಲೈನಲ್ಲಿ ಮೀಶೋದಲ್ಲಿ ಸರ್ಚ್ ಮಾಡಿದಾಗ ನನಗೆ ಈ ಪ್ರಾಡಕ್ಟ್ ಸಿಕ್ತು. ಇದನ್ನು ಯೂಸ್ ಮಾಡೋದು ಹೇಗೆ ಅಂದರೆ, ಎಲ್ಲೆಲ್ಲಿ ಎಣ್ಣೆ ಜಿಡ್ಡು ಕಲೆ ಎಲ್ಲ ಆಗಿರುತ್ತೋ ಅಲ್ಲೆಲ್ಲ ಸ್ಪ್ರೇ ಮಾಡಿಬಿಟ್ಟು ಜಸ್ಟ್ ಒಂದು 2 ಮಿನಿಟ್ಸ್ ಬಿಟ್ಟು ವೈಪ್ ಮಾಡಿಕೊಂಡ್ರೆ ಸಾಕು. ಕಂಪ್ಲೀಟು ಕೊಳೆ ಎಲ್ಲ ಹೋಗ್ಬಿಡುತ್ತೆ. ಅಕಸ್ಮಾತ್ ಏನಾದರೂ ಜಾಸ್ತಿ ಎಣ್ಣೆ ಕಲೆ ಕೂತಿತ್ತು ಅಂದರೆ ಸ್ವಲ್ಪ ಜಾಸ್ತಿ ಸ್ಪ್ರೇ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ಸ್ವಲ್ಪ ಸ್ಕ್ರಬ್ ಮಾಡಿ ಅದೆಷ್ಟೇ ಎಣ್ಣೆ ಜಿಡ್ಡು ಕೊಳೆ ಎಲ್ಲ ಇದ್ರೂ ಹೋಗ್ಬಿಡುತ್ತೆ. ಇದನ್ನು ಅಡುಗೆ ಮನೆಯಲ್ಲಿ ಇರಲೇಬೇಕು ಈ ಪ್ರಾಡಕ್ಟ್ ಇದು. ಸೊ ಇದನ್ನು ತಗೊಳ್ಳಿ, ಮಿಸ್ ಮಾಡಬೇಡಿ. ಇವಾಗ ಹೆಂಗೂ ಹಬ್ಬಗಳು ಬರ್ತಿದೆಯಲ್ಲ, ನಮಗೆ ಹೆಣ್ಮಕ್ಳಿಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಹಬ್ಬದ ಟೈಮಲ್ಲಿ ಕಿಚನ್ ಕ್ಲೀನಿಂಗ್ದು. ಸೊ ಇದನ್ನು ಪರ್ಚೇಸ್ ಮಾಡಿ, ನಿಮಗೆ ಕ್ಲೀನಿಂಗ್ ಕೆಲಸ ಅರ್ಧ ಆರಾಮ ಸಲೀಸಾಗುತ್ತೆ. ಓಕೆನಾ? ನೆಕ್ಸ್ಟು ಇದೊಂದು ಲಿಕ್ವೆರಾ ಅಂತ ಅಲ್ಲಿನ ಒಂದು ಪೆಸ್ಟ್ ಕಂಟ್ರೋಲ್ ಇದು. ಈ ಸಿಂಕ್ ಹತ್ರ ಅವಾಗವಾಗ ಜಿರಳೆ ಇರ್ಬೇಕು ಕಾಣಿಸ್ಕೊಳ್ತಿರುತ್ತಲ್ಲ, ಸೊ ಹಾಗಾಗಿ ತರಿಸ್ಕೊಂಡೆ. ಇದು ಜಸ್ಟ್ 94 ರುಪೀಸ್ಗೆ ಸಿಗುತ್ತೆ. ಮತ್ತು ಇದನ್ನು ನೀವು ಯೂಸ್ ಮಾಡೋ ಟೈಮಲ್ಲಿ ಮಕ್ಕಳನ್ನ ಆ ಜಾಗದಲ್ಲಿ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಕೆಮಿಕಲ್ ಇನ್ಫ್ಯೂಸ್ಡ್ ಇರುತ್ತೆ ಈ ಥರದ್ದು ಪೆಸ್ಟ್ ಕಂಟ್ರೋಲ್ ಎಲ್ಲ. ವರ್ಕ್ ಆಗುತ್ತೆ, ಇದು ಕೆಲಸ ಮಾಡುತ್ತೆ. ಇದು ನಾನು ಯೂಸ್ ಮಾಡಿದ್ದೀನಿ. ಸೊ ಅದಾದಮೇಲೆ ಇದೊಂದು ಲಿಯಾ ಅಂತ ಬ್ರ್ಯಾಂಡ್ದು ರಿಫ್ರೆಶ್ನಿಂಗು. ಇದು ಆನ್ಲೈನಲ್ಲಿ ತರಿಸಿದ್ದಲ್ಲ, ನಮ್ಮ ಫ್ರೆಂಡ್ ಒಬ್ಬರು ಕೊಟ್ಟಿದ್ದು. ಬಟ್ ಇದು ಕಿಚನಲ್ಲಿ ವಾಶ್ರೂಮಲ್ಲೆಲ್ಲ ಟ್ಯಾಪ್ ಇರುತ್ತಲ್ಲ ಸ್ಟೀಲ್ದು, ಅದ್ರ ಮೇಲೆ ಜಾಸ್ತಿ ಕೆಲವೊಂದ್ಸಲ ನೀರು ಬಿದ್ದಾಗ ವೈಟ್ ಕಲೆ ಹಾಗೆ ಉಳ್ಕೊಬಿಡುತ್ತೆ. ಅದು ಹೆಂಗೆ ಕ್ಲೀನ್ ಮಾಡೋದು ಅಂತ ಗೊತ್ತಾಗಲ್ಲ. ಸೊ ಇದು ಸಿಟ್ರಸ್ ಬೇಸ್ಡ್ ಇದು. ಇದನ್ನು ಸ್ಪ್ರೇ ಮಾಡಿಬಿಟ್ರೆ ಆರಾಮಾಗಿ ಅದು ಕಲೆ ಎಲ್ಲ ಜಸ್ಟ್ ಒಂದೇ ವೈಪಲ್ಲಿ ಹೋಗಿಬಿಡುತ್ತೆ. ಸೊ ನಿಮಗೆಲ್ಲಾದರೂ ಆನ್ಲೈನಲ್ಲೋ ಇಲ್ಲ ಎಲ್ಲಾದರೂ ಹೊರಗಡೆ ಶಾಪಲ್ಲಿ ಸಿಕ್ಕಿದ್ರೆ ನೋಡಿ ಕೇಳಿ ತಗೊಳ್ಳಿ. ಸ್ಮೆಲ್ಲು ತುಂಬ ಚೆನ್ನಾಗಿದೆ ಇದು ರಿಫ್ರೆಶ್ನರು, ಮತ್ತು ಅದು ಟ್ಯಾಪ್ ಕ್ಲೀನರ್ ಥರ ಕೆಲಸನೂ ಮಾಡುತ್ತೆ. ಓಕೆನಾ? ಅದಾದಮೇಲೆ ಇದೊಂದು ಸ್ಲಿಪ್ ಆನ್ ಮ್ಯಾಟ್ನ ತರಿಸ್ಕೊಂಡಿದ್ದೀನಿ. ಈಗ ಎಲ್ಲ ಅದು ಕಿಚನ್ ಕ್ಲೀನರ್ ಇದು ಸ್ಪ್ರೇನ ಹಾಕಿ ಕ್ಲೀನ್ ಮಾಡಿ ಆದಮೇಲೆ ನಾವು ಈ ನ್ಯೂಸ್ ಪೇಪರು, ಕಾರ್ಡ್ಬೋರ್ಡು ಈ ಥರ ಎಲ್ಲ ಕಟ್ ಮಾಡಿ ಹಾಕೋದು ಸಹಜ ಹೆಣ್ಮಕ್ಳು ನಾವು, ಕಲೆ ಆಗದೆ ಇರಲಿ ಪ್ಲೈವುಡ್ ಎಲ್ಲ ಅಂತೇಳಿ. ಬಟ್ ಅದು ಹೆಂಗೆ ಹೋದ್ರೂ ಒಂದು ಸ್ವಲ್ಪ ದಿನ ಆದಮೇಲೆ ನೀರು ಇಲ್ಲ ಎಣ್ಣೆ ಜಿಡ್ಡೇನಾರು ತಾಗಿ ಅದು ಗಲೀಜಾಗ್ಬಿಡುತ್ತೆ, ಮತ್ತು ಅದು ಪ್ಲೈವುಡ್ಗೂ ಆ ಕಲೆ ತಾಗುತ್ತೆ. ನಾನು ಅದೇ ಕೆಲಸ ಮಾಡ್ತಿದ್ದೆ. ಸೊ ಅದನ್ನು ತಪ್ಪಿಸೋಗೋದಕ್ಕೆ ಇದೊಂದು ಪ್ರಾಡಕ್ಟ್ನ ಹುಡುಕಿ ಸರ್ಚ್ ಮಾಡಿ ತಗೊಂಡಿದ್ದೀನಿ, ಆ್ಯಂಟಿ ಸ್ಲಿಪ್ ಮ್ಯಾಟ್ ಅಂತ. ಇದು ಪ್ಲಾಸ್ಟಿಕಲ್ಲಿ ಬರುತ್ತೆ. ಇದು ಎಷ್ಟು ಅಂದರೆ, ಒಂದು ನಿಮಿಷ, ಅಮೌಂಟ್ ಬಂದು 276 ರುಪೀಸು. 5 ಮೀಟರ್ ಬರುತ್ತೆ. ಇದನ್ನು ನಾವು ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಕಟ್ ಮಾಡಿ ಹಾಕ್ಕೋಬೋದು. ಜಸ್ಟ್ ಒಂದು 3 ಮಂತ್ಸ್ ಒಂದ್ಸಲ ರಿಮೂವ್ ಮಾಡಿದರೆ ಸಾಕು. ಜಾಸ್ತಿ ಏನಾರ ಧೂಳು ಎಣ್ಣೆ ಜಿಡ್ಡು ಕೂತಾಗ ಇದನ್ನು ತೆಗೆದ್ಬಿಟ್ಟು ಮತ್ತೆ ಬೇರೆದನ್ನು ಹಾಕ್ಕೋಬೋದು. ಸೊ ಡೈರೆಕ್ಟು ಈ ಸ್ಟೋರೇಜ್ ಬಾಕ್ಸಸ್ ಎಲ್ಲ ಇಡೋ ಬದಲು ಪ್ಲೈವುಡ್ ಮೇಲೆ ಮತ್ತು ಕಿಚನ್ ಕೌಂಟರ್ ಟೇಬಲ್ ಮೇಲೆ ಇದನ್ನು ಕಟ್ ಮಾಡಿ ಹಾಕ್ಬಿಟ್ಟು ಇದ್ರ ಮೇಲೆ ಇಟ್ಟರೆ ನಿಮಗೆ ಏನು ಗಲೀಜು ಧೂಳು ಎಲ್ಲ ಆಗಲ್ಲ, ಆಲ್ಮೋಸ್ಟ್ ಕಂಟ್ರೋಲ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಇದು ಡಿಶ್ ಡ್ರೈಯರ್ ಮ್ಯಾಟ್ನ ತೊಗೊಂಡಿದ್ದೀನಿ. ಇದು ಮೇ ಬಿ ಜಸ್ಟ್ 130 ರುಪೀಸ್ ಏನೋ ಅಷ್ಟೇ. ಇದು ಇನ್ನೂ ಬೇರೆ ಬೇರೆ ಕಲರ್ಸಲ್ಲಿ ಕಲರ್ಫುಲ್ ಪ್ರಿಂಟ್ಸಲ್ಲಿ ಅವೈಲಬಲ್ ಇದೆ, ಬಟ್ ನಾನು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡಿದ್ದೀನಿ. ಇದು ಮೇನ್ ಪರ್ಪಸ್ ಏನಂದರೆ, ಇವಾಗ ಪಾತ್ರೆ ಎಲ್ಲ ತೊಳಿತೀವಲ್ಲ, ಅದನ್ನು ಡೈರೆಕ್ಟು ಸ್ಲ್ಯಾಬ್ ಮೇಲೆ ಇಡೋ ಬದಲು ಈ ಮ್ಯಾಟ್ನ ಹಾಕ್ಬಿಟ್ಟು ಅದ್ರ ಮೇಲೆ ಪಾತ್ರೆಗಳನ್ನೆಲ್ಲ ಇಟ್ಟರೆ ಪಾತ್ರೆಯಲ್ಲಿರೋ ನೀರೆಲ್ಲ ಇದು ಹೀರ್ಕೊಳ್ಳುತ್ತೆ, ಕೆಳಗೆ ಸ್ಲ್ಯಾಬ್ಗಾಗಲಿ ಕೆಳಗಡೆ ನೆಲಕ್ಕಾಗಲಿ ಹರಿಯೋಲ್ಲ. ಸೊ ಕಿಚನ್ನ ಕ್ಲೀನಾಗಿ ಇಡೋಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ.
ಓಕೆನಾ. ಸೊ ಇಷ್ಟೇ ನನಗೆ ಗೊತ್ತಿರೋ ಹಂಗೆ ಕಿಚನ್ ಕ್ಲೀನಿಂಗ್ ಟಿಪ್ಸು. ನೆಕ್ಸ್ಟು ಬಂದು ಕೆಲವೊಂದು ನಾನು ಹೋಮ್ ಎಸೆನ್ಷಿಯಲ್ ಕಿಚನ್ ಎಸೆನ್ಷಿಯಲ್ ಪ್ರಾಡಕ್ಟ್ಸು ತಗೊಂಡಿದ್ದೆ. ಅದನ್ನ ಆಲ್ರೆಡಿ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಪ್ರೈಸಸ್ ಮೆನ್ಷನ್ ಮಾಡಿಲ್ಲ ನಾನು. ಇವತ್ತು ಹೆಂಗೂ ಈ ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ದು ಮತ್ತು ಕಿಚನ್ ಕ್ಲೀನಿಂಗ್ ಟಿಪ್ಸ್ದು ವಿಡಿಯೋ ಮಾಡ್ತಿದ್ನಲ್ಲ, ಸೊ ಮತ್ತೆ ಇದನ್ನು ಒಂದ್ಸಲ ತೋರಿಸ್ಬಿಟ್ಟು ಪ್ರೈಸ್ ಎಲ್ಲ ಹೇಳ್ಬಿಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಇದು ಗ್ಲಾಸ್ ಬೌಲ್ನ ತಗೊಂಡಿದ್ದೆ. ಇದು ಪ್ರೈಸ್ ಬಂದು ಜಸ್ಟ್ 240 ರುಪೀಸು. ಸೇಮ್ ಇಲ್ಲಿ ಏನಿದೆ ಪಿಕ್ಚರು ಅದೇ ಥರ ಬರುತ್ತೆ ಗ್ಲಾಸ್ ಬೌಲು. ಓಕೆನಾ. ಅದಾದಮೇಲೆ ಇದು ಒಂದು ವುಡನ್ ಚಾಪಿಂಗ್ ಬೋರ್ಡ್ನ ತಗೊಂಡಿದ್ದೀನಿ. ಇದು ಜಸ್ಟ್ 100 ರುಪೀಸಲ್ಲಿ ನನಗೆ ಸಿಕ್ತು ಮೀಶೋದಲ್ಲಿ. ನನ್ನ ಹತ್ರ ಆಲ್ರೆಡಿ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ ಇದೆ, ಮತ್ತು ಮಣೆ ಇದೆ, ಇಲ್ಲಿಗೆ ಮಣೆ ಎಲ್ಲ ಇದೆ. ಇದೊಂದು ಇರಲಿ ವಿಡಿಯೋ ಪರ್ಪಸ್ಸಿಗೆ ಅಂತ ತಗೊಂಡಿದ್ದೀನಿ. ಈ ಪ್ರೈಸ್ಗೆ ಇದು ಕ್ವಾಲಿಟಿ ವರ್ತ್ ಇದೆ. ಇನ್ನು ಜಾಸ್ತಿ ದುಡ್ಡಲ್ಲೂ ಅವೈಲಬಲ್ ಇದೆ, 500-600 ರೇಂಜಲ್ಲಿ. ನಿಮಗೆ ಯಾವ್ದು ಬೇಕೋ ನೋಡಿ ತಗೊಳ್ಳಿ. ಬಟ್ ಇದು ಚೆನ್ನಾಗಿದೆ ಕಮ್ಮಿ ಪ್ರೈಸಲ್ಲಿ. ಅದಾದಮೇಲೆ ನನ್ನ ಮೋಸ್ಟ್ ಫೇವ್ರೆಟ್ ಐಟಮ್ಸ್ ಪ್ರಾಡಕ್ಟ್ಸು ಸೆರಾಮಿಕ್ ಐಟಮ್ಸ್ನ ತಗೊಂಡಿದ್ದೆ. ಇದು ಕ್ವಾರ್ಟರ್ ಪ್ಲೇಟ್ಸು, ಸೆರಾಮಿಕ್ ಕ್ವಾರ್ಟರ್ ಪ್ಲೇಟ್ಸು, ಡಿನ್ನರ್ ಪ್ಲೇಟ್ಸ್ ಅಲ್ಲ. ಇದರ ಪ್ರೈಸ್ ಬಂದು ಜಸ್ಟ್ 300. 300ಗೆ 2 ಪ್ಲೇಟ್ಸ್ ಬರುತ್ತೆ. ಓಕೆನಾ. ಪ್ಯಾಕೇಜಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಸ್ವಲ್ಪನೂ ಡ್ಯಾಮೇಜ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಇರಲ್ಲ. ಅಕಸ್ಮಾತ್ ಹಂಗೇನಾದ್ರು ಬಂತು ಅಂದ್ರೂ ನಿಮಗೆ ರಿಟರ್ನ್ ಆಪ್ಷನ್ ಅವೈಲಬಲ್ ಇರುತ್ತೆ. ಸೊ ನೀವು ರಿಟರ್ನ್ ಮಾಡ್ಬೋದು, ಕ್ಯಾಶ್ ಬ್ಯಾಕು ತೊಗೋಬೋದು. ಅದಾದಮೇಲೆ ಇದೆರಡು ಬೌಲ್ಸ್ನ ತೊಗೊಂಡಿದ್ದೆ. ಇದರ ಪ್ರೈಸ್ ಬಂದು 330 ರುಪೀಸು. ಇದರಲ್ಲಿ ನಿಮಗೆ ಕಂಪ್ಲೀಟ್ ಡಿನ್ನರ್ ಸೆಟ್ಟು ಅವೈಲಬಲ್ ಇದೆ. 4 ಬೌಲ್ಸ್ ಬರುತ್ತೆ, 2 ಡಿನ್ನರ್ ಪ್ಲೇಟ್ಸ್ ಇರುತ್ತೆ. ಮೇ ಬಿ ಅರೌಂಡ್ 970 ಏನೋ ಅದು ಪ್ರೈಸು. ಬಟ್ ನಾನು ಇದೆರಡೇ ಬೌಲು ಸಪ್ರೇಟಾಗಿ ತೊಗೊಂಡೆ. ಓಕೆನಾ. ಅದಾದಮೇಲೆ ಇದು 3 ಸೆರಾಮಿಕ್ ಬೌಲ್ಸು. ತುಂಬ ಚೆನ್ನಾಗಿದೆ ಇದು ನೋಡೋದಕ್ಕೆ, ಕಲರು ಡಿಸೈನು ಎಲ್ಲ 3 ಸೈಜಲ್ಲಿದೆ. ಸೊ 1 ಬೈ 1 ಸೈಜ್ ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಸೈಜು, ಇದು ಸೆಕೆಂಡು, ಇದು ಥರ್ಡ್ ಒನ್. ಇದು ದೊಡ್ಡದು ಲಾರ್ಜ್ ಒನ್. ಇದರ ಪ್ರೈಸ್ ಬಂದು ಜಸ್ಟ್ 550 ರುಪೀಸು. ತುಂಬ ಪ್ರಿಟಿಯಾಗಿದೆ ಡಿಸೈನು, ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಇದೆರಡು ಗ್ಲಾಸ್ ಸ್ಮೂತಿ ಜಾರ್ಸ್ನ ತೊಗೊಂಡಿದ್ದೀನಿ. ಸ್ಮೂತಿ ಎಲ್ಲ ಮಾಡ್ಕೊಂಡು ಕುಡಿಬೋದು. 2 ಡಿಸೈನಲ್ಲಿ ಅವೈಲಬಲ್ ಇದೆ. ಇದು 2 ಪೀಸ್, ಇದು ಕಾಂಬೋ ಆಫರ್. ಇದು ಒಂದು ನೋಡಿ, ಇದೊಂದು ಡಿಸೈನ್ ಇದೆ, ಇದೊಂದು ಡಿಸೈನ್ ಇದೆ. ಇದಕ್ಕೆ ಸ್ಟ್ರಾಸ್ ಕೂಡ ಬರುತ್ತೆ, 2 ಸ್ಟ್ರಾಸ್ ಇರುತ್ತೆ. ಇದ್ರ ಪ್ರೈಸ್ ಬಂದು 237 ರುಪೀಸು. ನನಗೆ ಆಫರಲ್ಲಿ ಸಿಕ್ಕಿದ್ದು. ಕೆಲವೊಂದ್ಸಲ ಆಫರ್ ಪ್ರೈಸಸ್ಸು ವೇರಿಯೇಷನ್ ಆಗ್ತಾ ಇರುತ್ತೆ, ನೋಡಿಕೊಂಡು ನಿಮಗೆ ವಿಶ್ ಲಿಸ್ಟ್ಗೆ ಹಾಕ್ಬಿಟ್ಟು ತೊಗೊಳ್ಳಿ. ಕೆಲವೊಂದ್ಸಲ ತುಂಬ ಚೀಪಾಗೂ ಸಿಗುತ್ತೆ. ಆ್ಯಕ್ಚುಲಿ ಈ ಹೋಮ್ ಡೆಕೋರು, ಹೋಮ್ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಎಲ್ಲ ಮೀಶೋನೇ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಸೇಮ್ ಪ್ರಾಡಕ್ಟು ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲೆಲ್ಲ ಸ್ವಲ್ಪ ಪ್ರೈಸ್ ವೇರಿಯೇಷನ್ ಇರುತ್ತೆ. ಇದು ಬೆಟರ್ ಪ್ರೈಸ್ ರೇಂಜ್ ಅಂತ ಹೇಳ್ಬೋದು ಹೋಮ್ ಡೆಕೋರ್ಗೆಲ್ಲ. ಓಕೆನಾ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ. ಇದೆಲ್ಲ ನಾನು ಕಿಚನೆಲ್ಲ ಒಂದ್ಸಲ ಅರೇಂಜ್ ಮಾಡಿಬಿಟ್ಟು ಅದು ಫೈನಲ್ದು ಒಂದ್ಸಲ ವಿಡಿಯೋ ಹಾಕ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.